ಏ ಗುಬ್ಬಿ, ಬೇಡ ಮಾರತಿ. ನಾನ್ ಯಾವ್ದು ಬೇಡ ಅಂತೀನ ನೀನ್ ಅದೇ ಬೇಕು ಅಂತೀಯ. ಎಂತ ಕರು ಹಿಂಗ್ ಮಾಡ್ತೀಯೇನ? ಒಂದ್ ದಿವಸಕ್ಕಾಗಿ ಎಂತಕ್ ಹೋಗ್ಬೇಕೆ? ಮಾರನೇ ದಿವ್ಸನೇ ಬರ್ಬೇಕಿಲ್ಲಿ, ಗೊತ್ತಾನ? ಅದು ಮಂಗಳವಾರ ರಜೆ ಕೊಟ್ರು ಬಿಟ್ರಂತೆ. ಅವತ್ತು ಶಾಲೆ ಮಾಡ್ತಾರೆ. ಶಾಲೆ ಮುಗಿಸ್ ಬಂದ್ಕೊಂಡು ನಾವು ಹೋಗೋದೇ ಕತ್ಲೆ ಆಗ್ತದೆ. ಮಾರನೇ ದಿವಸ ಹಬ್ಬ ಅದು ಇದು ಅಂತ ಮತ್ತೆ ಅವತ್ತೇ ರಾತ್ರಿ ಹೊರಡ್ಬೇಕು. ಎಂತಕ್ಕೆ? ಅಯ್ಯೋ, ಅದು ಬೇರೆ ಚಂದ್ರನ್ ಬೇರೆ ನೋಡ್ಬಾರ್ದಂತೆ, ಗೊತ್ತಾನ? ಈ ಸತಿ ನಾನ್ ಬರಲ್ಲ. ನೀ ಎಂತ ಬೇಕಾದ್ರೆ ಹೇಳ್ಕ. ಇದು ಪುಳ್ಳು ಹೇಳೇನೆ. ಎಂತ ಚಂದ ಮಾಡಿರ್ತಾರಂತೆ ಈ ಸತಿ ಇಲ್ಲಿ ಗಣಪತಿನ, ಗೊತ್ತಾನು? ಪಾಪಣ್ಣ ಮಾವ ಅನಿಲ್ ಅಣ್ಣ ಎಲ್ಲ ಸೇರ್ಕೊಂಡು 5 ದಿವಸ ಇಡ್ತಾರಂತೆ. 5 ದಿವಸನೂ ಹೋಗೋಣ ಅಂದಾನೆ ಪುಳ್ಳು. ಅದಲ್ಲದೆ ಮತ್ತೆ 1-2 ಕಡೆ ಎಲ್ಲ ಹೋಗೋಣ ಅಂತ ಹೇಳೇನೆ. ನೋಡೋಣ, ನಾವೇ ಈ ಸತಿ ಜಾಸ್ತಿ ಗಣಪತಿ ನೋಡೋಣ ಅಂದಾನೆ. ನೀ ನೋಡಿದ್ರೆ ಹಿಂಗ್ ಮಾಡ್ತೀನಿ. ನಾನ್ ಬರಲ್ಲ. ನೀ ಎಂತ ಬೇಕಾದ್ರೆ ಮಾಡ್ಕ, ನಾನಿಲ್ಲೇ ಇರಮ್ಮ. ಎಂತ ಜೋರಿದ್ದೀಯ ನೋಡು ಗುಂಡಣ್ಣ ನೀನು, ಎಂತ ಜೋರಿದ್ದೀಯ ಅಂತ. ಅದೇ ಪುಳ್ಳು ನೀನು ಜಗಳ ಮಾಡ್ಕೊಂಡಾಗ ಎಂತ ಕಾರು ನಾನೇ ಬೇಕಿತ್ತು. ನಾ ಎಂತ ಹೇಳ್ತೀನಿ ಅದನ್ನೇ ಮಾಡ್ತಿದ್ದೆ. ಎಲ್ಲಿಗೆ ಹೋಗೋದಾರು ಗುಬ್ಬಿ ಬಾ ಅಂತಿದ್ದೆ. ಎಷ್ಟೊತ್ತಿಗೆ ನೋಡಿದ್ರು ಗುಬ್ಬಿ ಎಂತ ಮಾಡೋಣ ಅಂತ ಕೇಳ್ತಿದ್ದೆ. ಈಗ ಫ್ರೆಂಡ್ ಆಗ್ಬಿಟ್ನಲ್ಲ, ನಾನ್ ಬೇಡ ಆಗಿನ್ ನಿಂಗೆ. ನಿಂಗ್ ಮನೆಗೆ ಹೋಗ್ಬೇಕು ಅನಿಸ್ದಾಗೆಲ್ಲ ನಾನ್ ಬರ್ಬೇಕು ಜೊತೆಗೆ. ನಂಗೆ ಹೋಗ್ಬೇಕು ಅನಿಸ್ದಾಗ ಮಾತ್ರ ನೀನ್ ಬರ್ಬೇಡ. ಯಾವಾಗ ನೋಡಿದ್ರು ಇದೇ ಹೊತ್ತು ನೀನ್ ಮಾಡೋದು. ಅದಕ್ಕೆ ನೀನ್ ನಂಬಾರ್ದು ಅಂತ ಹೇಳೋದು. ನೀ ಬಂದ್ರೆ ಬಾ, ಬಿಟ್ರು ಬಿಡು, ನಾನು ಹೋಗ್ತೀನಿ. ನಾನು ಅಪ್ಪ ಫೋನ್ ಮಾಡ್ತೀನಿ. ಮಂಗಳವಾರ ಕ್ಲಾಸ್ ಇದ್ರು ಅಡ್ಡಿಲ್ಲ. ಮಂಗಳವಾರ ಸಾಯಂಕಾಲ ಹೋಗಿ ನಾ ಗುರುವಾರ ಬೆಳಿಗ್ಗೆ ಬರ್ತೀನಿ. ನೀ ಕೂತ ಇಲ್ಲೇ ನಿನ್ ನಂಬಿಕೆ ಕೂತ್ಕೊಂಡ್ರೆ ಇಬ್ರು ಹೋಗೋಣ ಅಂತ ಹೇಳಿದ್ರೆ ಗಾಂಚಲಿ ಮಾಡ್ತಾನೆ. ಇನ್ನೊಂದ್ಸತಿ ಏನಾದ್ರು ಪುಳ್ಳ ಜೊತೆ ಜಗಳ ಮಾಡ್ತೀಯ ನೋಡು. ಮತ್ ನಾನು ಅವಾಗ್ಲೇ ನಿನ್ನ ಹತ್ರ ಜಗಳ ಮಾಡದೇ ಇದ್ರೆ ಯಾಕೆ? ನಾನ್ ಮಾತ್ರ ಹೇಳ್ತೀನಿ ಗುಬ್ಬೆ, ಅಪ್ಪ ನಾನು ಬರಲ್ಲ ಅಂತ ಹೇಳ್ತೀನಿ. ಆಮೇಲೆ ನಂಗೆ ಬೈಕಿಣಂಗಿಲ್ಲ. ಒಬ್ಳೆ ಹೋತೀಯ ಅಂದ್ರೆ ಬರಲ್ಲ. ಅಮ್ಮ ಹೇಳದೆ, ಬರೋದಾರ ಇಬ್ರು ಬರ್ಬೇಕು, ಇಲ್ದಿದ್ರೆ ಬೇಡ ಅಂತ. ಇಲ್ಲಿ ಅತ್ತಿಗೂ ಬೇಜಾರಾಗಲ್ಲನೆ. ಪುಟ್ಟಕ್ಕೆ ಬೇರೆ ಹಬ್ಬಕ್ಕೆ ಬರಲ್ಲಂತೆ, ಗೊತ್ತಾ? ಪಟಾಕಿ ಹಣ್ಣು ಬರಲ್ಲಂತೆ. ನಾವಾರು ಇಬ್ರು ಇಲ್ದೇ ಇದ್ರೆ ಎಂತ ಇಷ್ಟು ದಿವಸ ಇವ್ರ ಮನೇಲಿ ಇದ್ದೆ ಎಲ್ಲ ಹಿಂಗ್ ಮಾಡ್ಕೊಂಡ. ಅವೆಲ್ಲ ನಾಟಕ ಬೇಡ. ಏನ್ ಬಾಳ ದೊಡ್ಡ ಇದ್ ಮಾಡ. ಪುಟ್ಟಕ್ಕೆ ಹಬ್ಬಕ್ಕೆ ಬರ್ತದೆ ಗೊತ್ತು. ಪಟಾಕಿ ಹಣ್ಣು ಬಂದ ಬಿಟ್ರೆ ಬಿಟ್ಟ ಅಂತೆ. ಇಲ್ಲ ಹಬ್ಬ ಮಾಡ್ತಾರೆ, ನಾವೇನಲ್ಲೇ ಇರ್ತೀವ, ಮತ್ ಬರಲ್ಲ. ಏನ್ ದೊಡ್ಡಕ್ಕೆ ಇವನೇ ಸೈ ಅತಿಗೆ ಬೇಜಾರಾಗ್ತಿದ್ದಂಗೆ ನೋಡ್ಕಿಡವ. ನಂಗೆ ಅತ್ತೇನೆ ಹೇಳಿದ್ರೆ ಹೋಗಿ ಬನ್ನಿ ಅಂತ. ನೀನೇ ಮತ್ತೆ ಹೇಗ್ ಮಾಡೋದೀಗ? ಓ, ಹುಡುಗರು ಅದಾವಲ್ಲ ಅಂಗಳದಲ್ಲಿ, ಹೊಳವಾಗಿದ್ದು ಒಂದು ಒಳ್ಳೆ ಲಾಯ್ಕ್ ಆಗಿದೆ. ಏ ಹುಡುಗರ, ಗುಂಡಪ್ಪಣ್ಣ ಅದಾರನ್ರೆ? ಎತ್ಲಾಗ ಹೋಗ್ಯಾರೆ? ಮನೇಲಿದ್ರು ಒಂಚೂರು ಕರೀರಿ ನೋಡೋಣ. ಅಲ್ಲ, ಹುಡುಗರು ನಿತ್ತಲಿಂದ ಹೊನಿ ಹೊಂದಲ್ಲ. ಏ ಮಗುವೆ, ನಿನ್ ಮಾವ ಅದರ ಒಂಚೂರು ಕರಿಯ ಹೋಗೆ. ಮಾವು ಮನೇಲಿ ಇಲ್ಲ, ಈಗಷ್ಟೇ ತೋಟದ ಕಡೆ ಹೋಗ್ಯಾರೆ. ಎಂತ ಹೇಳ್ಬೇಕು ಅಂತ ಹೇಳಿದ್ರೆ ನಾ ಹೇಳ್ತೀವಿ. ಓ, ಹೇಳೋದು ಎಂತ ಅಲ್ಲ ಮಾರತಿ, ನಿನ್ನ ಮಾವನೇ ಇರ್ಬೇಕಿತ್ತು. ಅತ್ತೆ ದರನ ಅತ್ತೆನಾರು ಕರಿ. ಈ ಗಣಪತಿ ಕೂರ್ಸಕ್ಕೆ ದೊಡ್ಡ ಇದನ್ನ ಎತ್ತ ಬಂದಿದ್ದು ಅವರೆಲ್ಲ ಅಲ್ಲದರೆ. ನಾ ಮುಂದೆ ಬಂದೆ. ಮಾವನ ಹತ್ರ ದುಡ್ಡು ಇಸ್ಕೊಂಡನ ಸ್ವಲ್ಪ ಗನಾಗಿ ಅಂತ ನೋಡಿದ್ರೆ ಮಾವನೇ ಮನೇಲಿ ಇಲ್ಲ ಅಂತೀಯಲ್ಲ. ಅಲ್ಲ, ಒಳಗಿದ್ದು ಸುಳ್ಳು ಹೇಳ್ತಿದ್ದೀಯೇನೆ ಕಡಿಕೆ? ಇಲ್ಲಪ್ಪ, ನಾನು ಯಾಕೆ ಸುಳ್ಳು ಹೇಳಿ? ಇಲ್ಲ ಮಾವು ಇಲ್ಲ ಒಳಗೆ, ಈಗಷ್ಟೇ ಇಲ್ಲಿ ಹೋಗ್ಯಾರೆ. ಅತ್ತೆ ಬೇಕಾರದಾರೆ. ಅತ್ತೆ ಅದಾರೆ, ಆದ್ರೆ ನೀವು ಗಣಪತಿ ಇಡಕ್ ನಾವೆಂತ ದುಡ್ಡು ಕೊಡ್ಬೇಕು? ನಮ್ಮೂರಲ್ಲಿ ಇಲ್ಲಿ ಇಡ್ತೀವಪ್ಪ ನಾವೆಲ್ಲ ಸೇರಿ, ಅದಕ್ಕೆ ದುಡ್ಡು ಕೊಟ್ಕೋತಾರೆ. ನಿಮ್ಗೆಲ್ಲ ಕೊಡಲ್ಲಂತೆ ಹೇಳ್ಯಾರ ಮಾವ. ನಿನ್ನ ಮಾವನ ಕೂಳ್ ಹೊತ್ತಿತ್ತು. ಎಲ್ಲರಿಗೂ ಕೊಡ್ತಾರೆ ಅಂತ ನಮ್ಮೂರಿಗೆ ಬಂದಾಗ ನಮ್ಮೂರಿನ ಜನ ನಿಮ್ ಗಣಪತಿ ಇಡಕ್ ದುಡ್ಡು ಕೊಡಲ್ಲ ಅಂತ ಮಾಡಿಯಾ? ಒಳ್ಳೆ ಬಲ್ಲದವ್ರು ಮಾತಾಡ್ದಂಗೆ ಮಾತಾಡ್ತೀಯ ಮರತಿ. ನೀನ್ ಅತ್ತೆನ್ ಕರಿ ಹೋಗಿ. ಹಂಗಾರೆ ಇನ್ಮೇಲಿಂದ ನಿಮ್ಮೂರವ್ರು ನಮ್ಮೂರಿಗೆ ಕೊಡೋದು ಬೇಡ, ನಮ್ಮೂರವ್ರು ನಿಮ್ಮೂರಿಗೆ ಕೊಡಲ್ಲ. ನಾ ಅತ್ತೆನ್ ಕರಿಯಲ್ಲ, ನೀವು ಹೋಗಿ. ಯಾರ ಹತ್ರ ಮಾತಾಡ್ತಾವ ಹುಡುಗರು? ಓ, ಶ್ರೀನಿವಾಸಣ್ಣ ಅಲ್ಲೇ ನಿತ್ರಲ್ಲ, ಈಚೆಗೆ ಬಲ್ಲಿ. ಹುಡುಗರ ಒಳಗೆ ಕರಿಯಕ್ಕಾಗ್ಲಂದ್ರೆ ಬಲ್ಲಿ. ಅಯ್ಯೋ ಅತ್ತೆ, ನೀವೊಬ್ರು ಒಳಗ್ ಕರಿಯಕ್ಕೆ ಅವ್ರು ಬಂದಿದೆ ಅಂತ ಗೊತ್ತಾನ? ಗಣಪತಿ ಇಡಕ್ಕೆ, ಅವ್ರೂರಲ್ಲಿ ಗಣಪತಿ ಇಡಕ್ಕೆ ದುಡ್ಡು ಕೇಳಕ್ ಬಂದಿದ್ದು. ಕೊಡ್ತೀರಾ? ಕೊಟ್ರೆ ಮಾವು ಸುಮ್ಮನೆ ಇರ್ತಾರ? ಹೇಳಿದ್ದಲ್ಲ ಅವತ್ತಯ್ಯ, ಬೇರೆ ಯಾರು ಬಂದು ದುಡ್ಡು ಕೊಡೋದು ಬೇಡ, ಎಲ್ಲ ಸೇರಿಸಿ ನಮ್ಮ ಇದಕ್ಕೆ ಕೊಡ್ಬೇಕು ಅಂತ. ಅದಕ್ಕೆ ಕರಿಲ್ಲ. ಗುಬ್ಬಿ ಸುಮ್ಮನಿರ. ಈ ಹುಡುಗರು ಮಾರ ಸಣ್ಣ ಗೊತ್ತಾಗಲ್ಲ. ಇವ್ರ ಈಗಷ್ಟೇ ತೋಟಕ್ಕೆ ಹೋದ್ರು. ಗೊತ್ತಲ್ಲ ನಿಮಗೆಲ್ಲ ಗಂಡಸ್ರಿಗೆ ಏನು ಮಾರ ಇದನ್ನ ಬಂತು ಅಂದಕ್ಕೂ ಗಣಪತಿ ಇಡೋದು ಅದು ಇದು ಅಂತ ಓಡಾಟ ಶುರು ಆಗ್ತದೆ. ಇವರು ಎಲ್ಲ ಹಿಂಗೆ ಹೋಗಾರೇನ.
ಅನಿಲ್ ಹುಡ್ಗ ಇವ ಪಾಪಣ್ಣ ಫೋನ್ ಮಾಡಿದ್ರು. ಹಂಗಾಗಿ ತೋಟಕ್ಕೆ ಹೋಗಿ ಹಂಗೆ ಹೋಗ್ಬರ್ತೀನಿ ಅಂತ ಹೋಗ್ಯಾರೆ. ನೀವೇನು ಒಬ್ಬರೇ ಬಂದಿರಲ್ಲ? ಇಲ್ಲ, ಅವರೆಲ್ಲ ಇವನ್ ಮನೆಗೆ ಹೋಗ್ಯಾರ್ರಿ. ನಿಮಗೆ ಗೊತ್ತಲ್ಲ, ನಾನು ಅಲ್ಲಿಗೆ ಹೋಗಲ್ಲ. ಹಂಗಾಗಿ ಮುಂದೆ ಹಿಂಗೆ ಹೋಗಿರ್ತೀನಿ, ನೀವು ಅಲ್ಲಿ ಪೂರೈಸ್ಕೊಂಡು ಬಲ್ಲಿ ಅಂದೆ. ಇಲ್ಲಿ ಹುಡುಗರು ಕಂಡ್ವಲ್ಲ, ಮಾತಾಡ್ತಾ ನಿತ್ತೆ. ಅಯ್ಯೋ, ಆ ಮಗುಂದು ಮಾತಾಡ್ತದೆ ಮಾರ್ರ. ಓ, ಬಂದ್ರು ನಮ್ಮ ಕಡೆಯವರೆಲ್ಲ ಬಂದ್ರು. ನಾ ಹೋತೀನಿ ಹಂಗಾರೆ ಸೀತಕ್ಕ. ಗುಂಡಪ್ಪಣ್ಣ ಇದ್ದಾಗ್ಲೇ ಬತ್ತೀವಿ. ಗುಬ್ಬಿ, ಅದು ಎಂತ ಕಾತರ ಮಾತಾಡ್ತೀಯ ನೋಡೋಣ ಹೇಳ. ಸುಮ್ಮನೆ ಇರಬಾರ್ದ? ಈಗ ಗುಂಡ ಅದನಲ್ಲ ಅಲ್ಲಿ, ಅವ್ನು ಸುಮ್ಮನೆ ನಿಂತ್ಕೊಂಡ್ಲಾ? ನೀ ಎಂತಕ್ಕೆ ಮಾತಾಡ್ಬೇಕ? ನಾನು ಸ್ವಲ್ಪ ಸುಮ್ಮನೆ ಇದ್ದೆ ಅತ್ತೆ, ಏನಾರು ಮಾತಾಡ್ತಾನ ನೋಡೋಣ ಅಂತ ಸುಮ್ಮನೆ ನಿಂತ. ಮತ್ತೆ ಅವ್ರು ಕೇಳ್ತಾನೆ ಇದ್ದಾರೆ, ಏನು ಉತ್ತರ ಕೊಡದೆ ಹೆಂಗಿರೋದ? ಇವ್ ಹಿಂಗೆ ಮಾಡೋದು. ಈ ತರ ಬೇಕಾದಾಗ ಎಲ್ಲ ಮಾತಾಡಲ್ಲ. ಅವನಿಗೆ ಏನಾರು ಅನುಕೂಲ ಅದೇ ಅಂದ್ರೆ ಮಾತಾಡ್ತಾನೆ. ಅಷ್ಟೊತ್ತಿಂದ ಹೇಳ್ತಿದ್ದೀನಿ ಹಬ್ಬಕ್ಕೆ ಹೋಗೋಣ ಮನೆಗೆ ಅಂತ. ದೊಡ್ಡಕ್ಕೆ ಇಲ್ಲಿ ಗಣಪತಿ ನೋಡೋನಂತೆ. ಓ, ನೀನೀಗ ಹಬ್ಬಕ್ಕೆ ಮನೆಗೆ ಹೋಗ್ಬೇಕು ಅಂತ ಇದ್ದೀಯ ಗುಬ್ಬಿ? ಇವು ಮಾರತ್ತೆ, ಹಂಗಾರೆ ನಂಗೊಂದು ಹಬ್ಬದಲ್ಲಿ ಎಂತಾರು ಹೆಲ್ಪ್ ಮಾಡೋಕ್ಕಾಗ್ತದೆ, ನನ್ನ ಸೊಸಿ ಇರ್ತದೆ ಅಂತ ನೋಡ್ಕೊಂಡ್ರೆ ನೀ ಇಂಥ ಮಾತು ಹೇಳ್ಬಿಟ್ಟಲೆ. ನಿಮ್ಗಾರು ಹಬ್ಬಕ್ಕೆ ಹೆಲ್ಪ್ ಮಾಡಕ್ಕೆ ಬೇಕು ಸೊಸೆ ಅಂತ ಕಾಣ್ತದೆ. ನಮ್ಮಮ್ಮಗೂ ಹಂಗೆ ಅಲ್ಲ, ಅದು ಒಬ್ಳಿಗೆ ಕೆಲಸ ಮಾಡಿ ಮಾಡಿ ಸಾಕಾಗಲ್ಲ. ನಾನು ಮಗಳಾಗ ಒಂಚೂರಲ್ಲಿ ಹೆಲ್ಪ್ ಮಾಡೋದು ಬೇಡ, ಅದಕ್ಕೆ ಹೋಗೋಣ ಅಂತೀನಿ. ಇವನಿಗೊಂದು ಚೂರು ಅಪ್ಪ ಅಮ್ಮನ ಮೇಲೆ ಆಸೆನೇ ಇಲ್ಲ. ಏಯ್, ನಾ ಎಲ್ಲಿ ಹೇಳಿದ್ನೆ ಈಗ ಅಪ್ಪ ಅಮ್ಮನ ಮೇಲೆ ಆಸೆ ಇಲ್ಲ ಅಂತ? ಸುಮ್ಮನೆ ಅಂತಾರು ಹೇಳ್ತಿರ್ಬೇಡ ಅತ್ತೆ. ಮಾವು ಹಂಗಿಂದನೇ ಹೋತಾರ ಗಣಪತಿ ದುಡ್ಡು ಕಲೆಕ್ಷನ್ನಿಗೆ. ಇವತ್ತು ಬೇಕಾದ್ರೆ ನೀನು ಜೊತೆಗೆ ಬರ್ಬೋದು ಅಂದಿದ್ರು. ಪುಳ್ಳನು ಹೋತಾರಂತೆ ಅವರಪ್ಪನ ಜೊತೆ. ನಾನು ಹಂಗಾರೆ ಮಾವು ತೋಟದಿಂದ ಬಂದು ಆಮೇಲೆ ಹೋತಾರೆ ಅಂತ ಮಾಡೀನಿ. ಬರೀ ಸುಳ್ಳು ಹೇಳದ್ ಮಾವ. ಅಪ್ಪ ದೇವ್ರೆ, ಎಂತ ಜೋರಿದ್ದೀಯ ನೀನು ಅಂತ ಮಾವ ಯಾವಾಗ ಹೇಳಿದ್ರ? ನನ್ನ ಹತ್ರ ಒಂದ್ ಮಾತು ಹೇಳ್ದ ನೀನು, ನಾನು ಹಿಂಗೆ ಹೋಗ್ತೀನಿ ಅಂತ. ಬರೀ ಹುಡುಗರೇ ಹೋಗದಂತಲ್ಲಿ ಹೇಳಿದ್ರು ಮಾವ, ಅದಕ್ಕೆ ಹೇಳಲಾತ. ಏನ ಹುಡುಗಿಯರು ಹೋದಕ್ಕೆ ಏನು ದುಡ್ಡು ಕೊಡಲ್ಲ ಅಂತ ಹೇಳ್ತಾರ ಯಾರು? ಏನು ಅವ್ರ ಮನೇಲಿ ಏನು ಹುಡುಗಿಯರು ಇರಲ್ಲ? ಬಾಕಿದ್ದಕ್ಕೆಲ್ಲ ಹುಡುಗಿಯರು ಬೇಕು ನಿಮಗೆ. ನಿಂದೆಲ್ಲ ನಾಟಕ ನಂಗೆ ಗೊತ್ತು, ಮಾವೇನು ಹಂಗೆ ಹೇಳಲ್ಲ. ಯೋ ಗುಬ್ಬಿ, ಆತೆ ಮರತೆ. ಈಗ ಮತ್ತೊಂದು ಸರಿ ಜಗಳಕ್ಕೆ ಶುರು ಮಾಡ್ತೀಬೇಡಿ. ನಂಗೆ ಆ ತೀರ್ಮಾನ ಮಾಡಕ್ಕೆ ಸಾಧ್ಯ ಇಲ್ಲ ಮರತೆ. ಈಗ ಹೋಗೋದು ಬೇಡ, ಯಾರು ಗುಂಡೂ ಹೋಗೋದು ಬೇಡ, ನೀನು ಹೋಗೋದು ಬೇಡ. ಅವರೇನೋ ದೊಡ್ಡವ್ರು ಗಂಡಸರು ಹೋಗ್ತಾರೆ ಅಂತ ಹೇಳಿದ್ರೆ ನೀವು ಹೌದಾ? ಅಲ್ಲಿ ಗದ್ದೆ ಒಂಚಲೆಲ್ಲ ನೋಡಿಕೊಂಡು ಆ ಸಂಕ ದಾಟಿ ಏನಿಲ್ಲ. ಗುಂಡು ನೀನು ಹೋಗೋದು ಬೇಡ. ಮಾವು ಒಂದು ಪಕ್ಷ ಬಂದರೂ ನೀವು ಹೋಗೋದು ಬೇಡ. ಸುಮ್ಮನಿದ್ಬಿಡಿ. ನಿನ್ನ ಮಾವಿಗೇನು ಹೇಳ್ತಾರೆ? ಅತ್ತೆ, ನಾನು ಹೋಗಲ್ಲ. ಬೇಕಾರೆ ಅವ್ನು ಬೇಕಾದ್ರೆ ಹೋಗ್ತೀನ್ಲೆ ಮಾವನ ಜೊತೆ. ನಂಗೆ ಒಂಚೂರು ಅಮ್ಮಗೆ ಫೋನ್ ಮಾಡಿಕೊಡ್ತೀರಾ? ಅಪ್ಪನ ಬರೋಕ್ಕೆ ಹೇಳ್ತೀನಿ. ನಂಗಂತೂ ಮನೆ ಮೇಲೆ ಸುಮಾರು ನೆನಪಾಗ್ತಾ ಇದೆ. ಆ ಹಬ್ಬಕ್ಕೆ ನಾನು ಅಲ್ಲಿಗೆ ಹೋಗ್ತೀನಿ. ಒಂದು ದಿವಸ ರಜೆ ಅದಕ್ಕೂ ಏನಾಗಲ್ಲ. ಬೇಕಾರೆ ನಾನು ಬಂದಳು ಬರ್ಕೋತೀನಿ. ಯಾರ್ಯಾರು ನೋಡ್ಸೋದೆ ಎಲ್ಲ. ಮಂಗಳವಾರ ಸಾಯಂಕಾಲ ಹೋಗಿ ಗುರುವಾರ ಸಾಯಂಕಾಲ ಬರ್ತೀನಿ. ಅಲ್ಲ, ನಿನ್ನ ಅಮ್ಮನಿಗೆ ಹೇಳಿದ್ದೆ ಗುಬ್ಬಿ, ಒಂದು ದಿವಸಕ್ಕಾಗಿ ಎಂತಕ್ಕೆ ಮತ್ತೆ ಈ ಮಳೆಯಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋದೇ ಸಮ ಆಗ್ತದೆ. ಬೇಡ, ಹಬ್ಬ ಕಳೆದೇ ಬೇಕಾದ್ರೆ ಬರಲಿ ಅಂತ ಹೇಳಿದೆ. ನಂಗೇನಿದಿಲ್ಲ ಮರತಿ, ನೀವು ಹೋಗೋದಾರು ಹೋಗ್ಬೋದು. ಇನ್ನೊಂದು 4 ದಿನ ರಜೆ ಸಿಗ್ತದಪ್ಪ, ಮನೆಗೆ ಹೋಗ್ಬೋದು. ಈ ಸತಿ ಯಾಕೆ ಹಿಂಗೆ ಮಾಡ್ತಿದ್ದೀಯ ನೀನು? ಫಸ್ಟ್ ಅಮ್ಮಗೆ ತಗೋಬೇಕು. ಒಂದು ವರ್ಷದಲ್ಲಿ ಒಂದ್ಸತಿ ಬರೋ ಹಬ್ಬಕ್ಕೂ ಮಕ್ಳು ಮನೆಗೆ ಬರಲಿ ಅನ್ನೋ ಆಸೆ ಇಲ್ಲ. ಅದಕ್ಕೆ ಬರೀ ಬ್ಯಾಡ್ಸದೇ ಲೆಕ್ಕಾಚಾರ ಹಾಕ್ತದೆ. ಹೋಗ್ತೀನಿ, ನಾನು ರಜಕ್ಕೂ ಹೋಗಲ್ಲ. ಬೇಡ ಬಿಡಿ, ಇಲ್ಲೇ ಇರ್ತೀನಿ. ಈಗ ಮಾವು ಬರಲಿ, ಅವ್ರ ಜೊತೆ ಹೋಗ್ತೀನಿ. ನಾನು ಗಣಪತಿ ಹಬ್ಬಕ್ಕೆ ದುಡ್ಡು ಕರೆಕ್ಷನ್ಗೆ ಹೋಗ್ತೀನಿ. ಇಲ್ಲೇ ಎಲ್ಲ ಮಾಡ್ತೀನಿ. ಇಲ್ಲೇ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಮನೇನು ಬೇಡ, ಎಂಥದ್ದು ಬೇಡ. ಏಯ್ ಗುಬ್ಬಿ, ಎಂತ ಮಾಡ್ತಿದ್ದೀಯ ಅಲ್ಲಿ? ಸರಿ ಇದ್ದಲ್ಲ ಮಾರತಿ, ನಿಂಗೆ ಎಂತ ಆತೆ? ನೀ ಹೋಗೋತಾರ ಹೋಗ್ಬೋದು ಮಾರತಿ. ನಾನು ಫೋನ್ ಮಾಡ್ತೀನಿ, ನಿನ್ನ ಅಪ್ಪಗೆ ಫೋನ್ ಮಾಡ್ತೀನಿ, ಬಂದು ಕರ್ಕೊಂಡು ಹೋಗು ಅಂಥೇಳಿ. ಹೋಗೋದಾರ ಹೋಗ್ಬೋದು. ನೀವು ಬಲ್ಲಿ, ಒಳಗೆ ಬಲ್ಲಿ. ಮಳೆ ಹನಿ ಹಾಕಂಗೆ ಆತ ಅದೆ. ಗುಂಡ ಎಂತಕ್ಕ ಅದಷ್ಟು ಬೇಜಾರು ಮಾಡ್ಕೊಂಡದೆ? ನೀ ಅಂತಾರೆ ಹೇಳ್ದನ? ಎಷ್ಟು ಸತಿ ಹೇಳ್ತೀನಿ ಏನು ಹೇಳಕ್ಕೆ ಹೋಗ್ಬೇಡಿ ಅಂತ. ಪುಳ್ಳು ನೀನು ಸೇರ್ಕೊಂಡು ಏನಾರು ಹೇಳಿದ್ರನ? ಇಲ್ಲ, ನಾ ಎಂಥದ್ದು ಹೇಳ. ಬಂದ್ಬಿಡು, ಎಂಥದ್ದು ಹೇಳಂತೆ. ಇಷ್ಟೊತ್ತಿಗೆ ನೋಡಿದ್ರೆ ಅವನ ಜೊತೆನೇ ಇರ್ತಾನೆ. ಒಂಚೂರು ನನ್ನ ಜೊತೆ ಬಾ ಅಂದ್ರೆ ಬರಲ್ಲ. ಈಗ ಹೇಳ್ತಾನೆ ಮತ್ತೆ ಅಂತ ಹೇಳ ಅಂತ. ಇಲ್ಲಿದ್ರೆ ಏನಿಲ್ಲ, ನನ್ನ ಜೊತೆ ಯಾರು ಇರಲ್ಲ. ನಾ ಒಬ್ಳೇ ಇರ್ಬೇಕು. ಅದು ಬೇಡ, ನಾನು ಅದಕ್ಕೆ ಅಲ್ಲಿ ಹೋಗಿ
ಮಾಡ್ತೀನಿ. ಅಲ್ಲಿ ನಂಗೆ ಫ್ರೆಂಡ್ಸ್ ಯಾರು ಅದಾರೆ.